ಫಸ್ಟ್ಲಿ ನಾನು ಪ್ರದೀಪ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ತುಂಬ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮದು ನೇಟಿವ್ ಇದಲ್ಲ, ನಾವು ಬರ್ತಿರೋ ದೊಡ್ಡಬಳ್ಳಾಪುರದಿಂದ. ಅಂದರೆ ಇಲ್ಲಿರೋ MLA ಬರೀ ಇಲ್ಲಿಗೆ ಮಾತ್ರ ಎಲ್ಲ ಫೆಸಿಲಿಟೀಸು ಕೊಡಬೇಕು ಅಂತ ಒಂದು ಮೆಂಟಾಲಿಟಿ ಇರುತ್ತೆ ಯಾರಿಗೇ ಆಗಲಿ. ಬೇರೆ ಕಡೆಯಿಂದ ಬರೋರಿಗೆಲ್ಲ ನಾವೇನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಇರುತ್ತೆ. ಬಟ್ ಪ್ರದೀಪ್ ಸರ್ಗೆ ಯಾವ ಡಿಸ್ಟಿಕ್ ಆದರೆ ಏನು, ಯಾವ ತಾಲೂಕಾದರೆ ಏನು, ಮಕ್ಕಳೇ ಅಲ್ವಾ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಯಾವ ಡಿಸ್ಟಿಕ್ ಆದರೆ ಏನು, ದೊಡ್ಡಬಳ್ಳಾಪುರದಿಂದ ಬಂದ್ರೂ ಅವ್ರಿಗೂ ಎಜುಕೇಷನ್ ಸಿಗಬೇಕು ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೊಂಡು ಎಲ್ಲರಿಗೂ ಎಜುಕೇಷನ್ ಕೊಡ್ತಿದ್ದಾರಲ್ಲ. ಸೊ ಆ ಒಳ್ಳೆತನಕ್ಕೆ ಅವರ ಹಂಬಲ್ ಪರ್ಸನ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ನಾನು ಫಸ್ಟ್ಲಿ ಹೇಳ್ದಂಗೆ ನಾನು ದೊಡ್ಡಬಳ್ಳಾಪುರದಿಂದ ಬರ್ತಿರೋದು. ನನ್ನ ಹೆಸರು ಬಿಂದು ಅಂತ. ನಾನು ವಿದ್ಯಾನಿಧಿ ಇಂಡಿಪೆಂಡೆಂಟ್ PU ಕಾಲೇಜ್ ದೊಡ್ಡಬಳ್ಳಾಪುರದಲ್ಲೇ ಓದ್ತಿರೋದು. ಇನ್ನು ನೆಕ್ಸ್ಟ್ ಇಲ್ಲಿ ಕೊಡೋ ಎಜುಕೇಷನ್ ಎಲ್ಲ ಹೇಳೋಕ್ಕೆ ಪದಗಳು ಸಾಲದು ಅಂತ ಹೇಳ್ತೀನಿ. ಯಾಕಂದರೆ ನಾನು ಇಂಥ ಪರ್ಸನ್ನ ಈ ಥರ ಇರೋ MLAನ ನಾನು ಇದುವರೆಗೂ ನೋಡಿದ್ದಿಲ್ಲ. ಇಷ್ಟು ಒಂದು ಎಜುಕೇಟೆಡ್ ಪರ್ಸನ್ನ MLA ಅಥವಾ ಯಾವುದಾದ್ರೂ ಪೊಲಿಟಿಕಲ್ ಫೀಲ್ಡಿಗೆ ಕರೆಸಿದ್ರೆ ಎಷ್ಟು ಅದು ಯೂಸ್ ಆಗುತ್ತೆ ಅನ್ನೋದು ಇವರು ನಿಜವಾಗ್ಲೂ ಅದನ್ನು ತುಂಬ ಚೆನ್ನಾಗಿ ತೋರಿಸ್ತಿದ್ದಾರೆ. ಅಫ್ಕೋರ್ಸ್ ನಾವು ಅಂದರೆ ದೊಡ್ಡಬಳ್ಳಾಪುರದಿಂದ ಬರೋ ರೀಸನಿಂದ ನಾವಲ್ಲಿ 6:45ಗೆ ಬಿಡಬೇಕು. ಇಲ್ಲಿ ಕರೆಕ್ಟ್ ಟೈಮಿಗೆ ನಾವು ಬರಬೇಕು ಅಂದರೆ. ಸೊ 6:45ಗೆ ಬಿಡಬೇಕಂದ್ರೆ ನಾವು ಮನೇಲಿ ಸ್ವಲ್ಪ ರಿಸ್ಕೇ ಇರುತ್ತೆ, ಎಲ್ಲ ಟಿಫನ್ ಎಲ್ಲ ತಿನ್ಕೊಬರೋಕ್ಕೆ. ಸೊ ಇಲ್ಲೆಲ್ಲ ಹಿಂಗೆ ಟಿಫನ್ ಅರೇಂಜ್ಮೆಂಟ್ ಮಾಡೋದ್ರಿಂದ ಫಸ್ಟ್ ಏನು ಇದಿರಲಿಲ್ಲ. ಬಟ್ ಕೇಳಿದರು ನಮ್ಮನ್ನೊಂದು ಸಲ, ನಿಮಗೆ ಟಿಫನ್ ಎಲ್ಲ ಬೆಳಗ್ಗೆ ಹೊತ್ತು ಬೇಕಾ ಅಂತ. ಆದರೂ ಸ್ವಲ್ಪ ನಾರ್ಮಲಾಗಿ ಯಾರಾದರೂ ಕೇಳಿದ್ರೆ ನಮಗೆ ಮುಜುಗರ ಆಗ್ಬಿಡುತ್ತಲ್ಲ, ಹೆಂಗಪ್ಪ ಹೇಳೋದು ನಮಗೆ ಟಿಫನ್ ಎಲ್ಲ ಬೇಕು ಅಂತ. ಬಟ್ ಆದರೂ ಅದು ಹೆಂಗೆ ಅವ್ರು ತಿಳ್ಕೊಂಡ್ರೋ ಗೊತ್ತಿಲ್ಲ, ಅದಂತೂ ತುಂಬ ಯೂಸ್ಫುಲ್ ಆಗ್ತಾಯಿದೆ ನಮಗೆ. ಬೆಳಗ್ಗೆ ನಾವು ಟಿಫನ್ ತಿನ್ಕೊಂಬರ್ದಲ್ಲೇ ಇರೋ ರೀಸನ್ ಇಲ್ಲಿ ಆರಾಮಾಗಿ ತಿಂದು ನಾವು ಪಾಠ ಕೇಳ್ಬೋದು. ಇದು ಹೇಳೋದಲ್ಲ ಫಸ್ಟೇ, ಅವ್ರು ಮಾಡೋ ಯಾವುದೇ ಒಂದು ವರ್ಕುಗೂ ನಾವು ಪದಗಳನ್ನ ಜೋಡ್ಸೋಕ್ಕೆ ಆಗೋದೇ ಇಲ್ಲ. ಆ್ಯಕ್ಚುಲಿ ನಮಗೆ ನಮ್ಮ ಸೀನಿಯರ್ ಒಬ್ಬರು ಕಳಿಸಿದ್ರು ನ್ಯೂಸ್ ಪೇಪರು, ಮತ್ತು ನಾವು ಒಂದು ಸಲ ನ್ಯೂಸ್ ಪೇಪರಲ್ಲಿ ನೋಡಿದ್ವಿ. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದ್ವಿ. ಫಸ್ಟ್ ಒನ್ಸ್ ರಿಜೆಕ್ಟ್ ಆಯಿತು, ಬರೀ ಗೌರಿಬಿದನೂರು ಚಿಕ್ಕಬಳ್ಳಾಪುರ ತಾಲೂಕವ್ರಿಗೆ ಅಂತ. ಸೊ ನಾವು ಸುಮ್ಮನೆ ಆಗೋಗ್ಬಿಟ್ವಿ. ಮತ್ತು ಅವ್ರ ಆಫೀಸಿಂದನೇ ನಮಗೆ ಕಾಲ್ ಮಾಡಿ ಇಲ್ಲ ಬರ್ಬೋದು ಬನ್ನಿರಿ ಅಂತ ಹೇಳಿದಾಗ ಸೊ ನಾವು ಅವಾಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದ್ವಿ. ಟೀಚಿಂಗಿಗೆ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟು. ನಾವು ಅಷ್ಟು ದೂರದಿಂದ ರಿಸ್ಕ್ ತೊಗೊಂಡು ಬರ್ತೀವಿ. ಇಲ್ಲಿ ಪಾಠ ಕೇಳಿಸ್ಕೊಂಡಾಗ ನಾವು ಏನೇನು ರಿಸ್ಕ್ ಮಾಡಿ ಬಂದಿರ್ತೀವೋ ಅದೆಲ್ಲ ಒಂದೇ ಸಲ ಮರ್ತೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಪಾಠ. ಪ್ರತಿಯೊಂದು ವಿಚಾರನೂ ಚೆನ್ನಾಗಿ ನಮ್ಗೆ ಅರ್ಥ ಆಗೋ ರೀತಿ, ಎಂಥ ಆವ್ರೇಜ್ ಡಲ್ ಸ್ಟೂಡೆಂಟ್ಗೂ ಆಗಲಿ ಅದನ್ನು ಅರ್ಥ ಆಗೋ ರೀತಿ ಹೇಳ್ತಾರೆ. ಸೊ ಅಲ್ಲಿ ಪರಿಶ್ರಮ ಅಕಾಡೆಮಿಯಿಂದ ಬರ್ತಾರೆ ಅಂತ ಹೇಳಿದ್ರು. ಅಫ್ಕೋರ್ಸ್ ಅದರಿಂದನೇ ಬರೋದು. ಅಲ್ಲಿ ಯಾವ ಥರ ಟೀಚಿಂಗ್ ಮಾಡ್ತಾರೋ ಅಂದರೆ 3.5 lakhs or 3 lakhs ಕೊಟ್ಬಿಟ್ಟು ಪಾಠ ಹೆಂಗೆ ಕೇಳಿಸ್ಕೊಂಡು ಯಾವ ರೀತಿ ಆ ಸ್ಟೂಡೆಂಟ್ಸ್ಗೆ ಹೇಳ್ತಾರೋ ಅದೇ ಥರ ನಾವು ಫ್ರೀಯಾಗಿ ಬಂದ್ರೂ ನಮಗೆ ಹೇಳ್ತಾರೆ ಅದೇ ಥರ ಪಾಠನ. ಅಫ್ಕೋರ್ಸ್ ಹೇಳ್ಬೇಕಂದ್ರೆ ಒಂಥರ ಬೇಜಾರೇ ಆಗುತ್ತೆ. ಯಾಕಂದರೆ ನಮ್ಮ ತಾಲೂಕಿಂದ ಬೇರೆ ತಾಲೂಕು ಬಂದು ಬೇರೆ MLA ಮಾಡೋ ಪಾಠನ ಕೇಳಿಸ್ಕೊಳ್ಳೋಕ್ಕೆ ನಮ್ಮ ತಾಲೂಕಲ್ಲಿ ಯಾಕೆ ಮಾಡ್ತಾಯಿಲ್ಲ, ಈ ಥರ ನಮಗೂ ಮಾಡಿದರೆ ಇನ್ನೂ ತುಂಬ ಜನ ಅಲ್ಲಿ ಬಡವ್ರ ಮಕ್ಕಳು ಯೂಸ್ ಮಾಡ್ಕೊತಾಯಿದ್ರು. ಇಲ್ಲಿರೋದು ಬರೀ ಚಿಕ್ಕಬಳ್ಳಾಪುರಗೂ ಅವ್ರಿಗೆ ಮಾತ್ರ ಗೊತ್ತು. ಆದರೆ ಇನ್ನೂ ಎಷ್ಟೊಂದು ಜನ ಬೇರೆ ತಾಲೂಕಲ್ಲಿ ಬಡ ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲ ಅದು ಸಿಗಲ್ಲ. ಸೊ ಗೊತ್ತಿರೋರಿಗೆ ಮಾತ್ರ ಇಲ್ಲಿ ಬಂದು ಪಾಠ ಕೇಳ್ತಾರೆ. ಆದರೂ ಒಂದು ಕಡೆ ಅನಿಸುತ್ತೆ ನಮ್ಮ ತಾಲೂಕಲ್ಲೂ ಈ ಥರ ಎಲ್ಲ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಬರೀ ಇವ್ರಿಗೊಬ್ಬರಿಗೆ ಈ ಥರ ಯಾಕೆ ಬಂತು ಮೆಂಟಾಲಿಟಿ ಅಂದರೆ ಈ ಥರ ಫ್ರೀ ಕೋಚಿಂಗ್ ಕೊಡಬೇಕು, ನೀಟ್ CET ಬರೀ ನೀಟ್ ಅಲ್ಲ 10th ಕೊಟ್ಟಿದ್ದಾರೆ ಅಂತ ತುಂಬ ಸಲ ಕೇಳ್ಪಟ್ಟಿದೆ ಅವ್ರು ಹೇಳಿರೋದು. ಸೊ ಈ ಥರ ಎಲ್ಲ ಇವ್ರಿಗೆ ಯಾಕೆ ಥಾಟ್ಸ್ ಬರ್ತವೆ, ನಮ್ಮ ತಾಲೂಕಲ್ಲಿರೋ MLA ಅವ್ರಿಗೆ ಯಾಕೆ ಬರಲ್ಲ ಅನ್ನೋ ಒಂದು ಜಲಸ್ ಫೀಲ್ ಆಗುತ್ತೆ ಒಂದೊಂದು ಸಲ. ಈ ಥರ ನಮ್ಮ MLA ಯಾಕಿಲ್ಲ, ನಮಗೆ ಈ ಥರ MLA ಯಾಕಿಲ್ಲ ಅನ್ನೋದೊಂದು ಜಲಸೇ ಆಗುತ್ತೆ. ಯಾಕಂದರೆ ನಮಗೂ ಈ ಥರ MLA ಇದ್ದಿದ್ರೆ ನಮಗೂ ಅವೆಲ್ಲ ಫೆಸಿಲಿಟಿ ಸಿಗ್ತಾಯಿತ್ತು ಅಲ್ವಾ ಅಂತ. ಹೌದು, ನಾನಿಲ್ಲಿ ಫ್ರೀ ಕೋಚಿಂಗ್ ಅಂತ ಎಷ್ಟೊಂದು ಸಲ ನನ್ನ ಫ್ರೆಂಡ್ಸ್ಗೆ ಹೇಳ್ದಾಗ್ಲೂ ಅವರೇ ರಿಜೆಕ್ಟ್ ಮಾಡಿದರು. ಅಷ್ಟು ಚೆನ್ನಾಗಿ ಹೇಳ್ಕೊಡಲ್ಲ, ಎಲ್ಲ ಯಾರೋ ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ ಎಲ್ಲ ಬರೋದು, ಯಾರೋ ಬೇರೆ ಸ್ಟೂಡೆಂಟ್ಸೇ ಬಂದು ಮಾಡ್ತಾರೆ ಅಂತ. ಆದರೂ ನಾನು ಪ್ರದೀಪ್ ಈಶ್ವರ್ ಸರ್ ಅವ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೆ. ನಾನು ಬೇರೆ ತಾಲೂಕಾದರೂ ಇವ್ರ ಬಗ್ಗೆ ತುಂಬ ಕೇಳಿದ್ದೆ. ಅವರು ಬಯಾಲಜಿ ಬ್ರಹ್ಮ ಅಂತ ಹೆಸರು ತಗೊಂಡಿದ್ರು ಅಂತೆಲ್ಲ ತುಂಬ ನ್ಯೂಸಲ್ಲಿ
ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ಅವ್ರ ಮೇಲೆ ಏನೋ ಹೋಪು ಚೆನ್ನಾಗಿ ಮಾಡ್ತಾರೆ ಅವರು ನನ್ನ ಫ್ರೆಂಡ್ಸ್ ಹಂಗೆ ಹೇಳಿದ್ರು ಇವ್ರ ಮೇಲೆ ಒಂದು ಹೋಪ್ ಇಟ್ಕೊಂಡು ನಾನು ಬಂದೆ. ಅದು ಈಗ ನಿಜವಾಗ್ಲೂ ಸಕ್ಸಸ್ ಅಂದರೆ ನಾನು ಇದು ನಂಬಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬೋದು. ಒಂದು ನಮ್ಮ ಜೀವನನೂ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದನೇ ಲೆಕ್ಚರರ್ಸ್ ಬಂದು ಪಾಠ ಮಾಡ್ತಾರೆ. ಆ ಥರ ಉದಾಸೀನವಾಗಿ ಯಾವ ಲೆಕ್ಚರರ್ ಇದ್ದಿದ್ದು ನಾನು ನೋಡಿಲ್ಲ. ಆ್ಯಂಡ್ ಇಲ್ಲಿ ಯಾವುದೇ ಫ್ಯಾಕಲ್ಟಿ ಆಗಲಿ ಆ ಥರ ಒಂದು ಸ್ಟೂಡೆಂಟ್ನ ಟ್ರೀಟ್ ಮಾಡಿದ್ದೂ ಇಲ್ಲ. ಅವರೆಲ್ಲರನ್ನೂ ಅವ್ರ ಮಕ್ಕಳಾಗೆ ನೋಡಿದ್ದಾರೆ ಹೊರತು ಬೇರೆ ಅಂದರೆ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ ಅವ್ರು ಬೇರೆ ತಾಲೂಕಿಂದ ಬಂದಿರೋದು ಅಥವಾ ಈ ತಾಲೂಕು ಅವರೇನ ಅಂತ ಯಾರಿಗೂ ಗೊತ್ತಿರಲ್ಲ. ಅವ್ರ ಮಕ್ಕಳಾಗೆ ಟ್ರೀಟ್ ಮಾಡಿದ್ದಾರೆ ಹೊರತು ಯಾವುದೇ ಸ್ಟೂಡೆಂಟ್ನ ಆಗಲಿ ಬೇರೆ ರೀತಿ ನೋಡಿರೋದು ನಾನು ನೋಡಿಲ್ಲ. ಬಸ್ ಅವ್ರ ಪಾಠನೇ ಒಂದು ಲೆವೆಲ್, ಒಂದು ರೇಂಜ್. ಅವ್ರು ಬಂದ್ರೇ ಒಂದು ಹುಮ್ಮಸ್ ಬಂದುಬಿಡುತ್ತೆ ನಮಗೆಲ್ಲ. ಇನ್ನು ಅವರು ಪಾಠ ಮಾಡಿದ್ರೆ ನಾವು ಇನ್ನು ಯಾವ ರೀತಿ ಕೇಳ್ಬೋದು. ಅವರು ಏನು ಒಂದು ಪದಗಳು ಹೇಳ್ತಾ ಇರ್ತಾರಲ್ಲ ಅದು ನಮಗೆ ನಾರ್ಮಲಾಗೆಲ್ಲ ಬ್ರೈನಲ್ಲಿ ಉಳ್ಕೊಬೋದು. ಆದರೆ ಅವ್ರು ಹೇಳೋ ಒಂದೊಂದು ಪದನೂ ನಮ್ಮ ಮನಸ್ಸಲ್ಲಿ ಉಳ್ಕೊಂಬಿಡುತ್ತೆ. ಅವೆಲ್ಲ ಹಂಗೇ. ಅಫ್ಕೋರ್ಸ್ ನಾನು ಇವಾಗ ಇದಕ್ಕೆ ಓದ್ತಾ ಇರೋದಕ್ಕೂ ನಾನು ಆಗಬೇಕು ಅಂದ್ಕೊಂಡಿರೋದಕ್ಕೂ ರಿಲೇಟೇ ಇಲ್ಲ. ಆದರೂ ನಾನು ಆಗಬೇಕು ಅಂದ್ಕೊಂಡಿರೋದು CA. ಬಟ್ ನಮ್ಮ ಪೇರೆಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇಲ್ಲಿ. ಹೌದೌದು ಸರ್, ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ಸೈನ್ಸ್ ಸ್ವಲ್ಪ ಕಷ್ಟನೇ ಇರುತ್ತೆ, ಡಾಕ್ಟ್ರ್ MBBS ಎಲ್ಲ ಮಾಡೋದು ಅಷ್ಟೊಂದು ಈಸಿ ಏನಲ್ಲ ಅಂತ. ಬಟ್ ಇಲ್ಲಿಗೆ ಬಂದಿದ್ದಾದಮೇಲೆ ಇವರು ಸ್ವಲ್ಪ ಸಿಂಪ್ಲಿಫೈಡ್ ಆಗಿ ಹೇಳ್ಬಿಟ್ಟು ನಮ್ಗೆ ಅವನ್ನೆಲ್ಲ ಈಸಿ ಥರ ಮಾಡಿದ್ದಾರೆ. ಸೊ ಇಫ್ ಇನ್ ಕೇಸ್ ಕಂಟಿನ್ಯೂ ಆಗೋವಾಗಿದ್ದರೆ ಪಕ್ಕ ಆಗ್ತೀವಿ ಸರ್. ಏನು ಈ ಕ್ಯಾರೆಕ್ಟರ್ ಏನಿದೆ ಅದನ್ನ ಯಾವತ್ತೂ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸರ್. ಅವ್ರು ಇನ್ನಷ್ಟು ಬರೀ ನಮಗೆ ಅಲ್ಲ, ನಮಗಿಂತಲೂ ಹಿಂದೆ ತುಂಬ ಜನ ನಮಗಿಂತಲೂ ಇನ್ನೂ ಕಡು ಬಡವರೆಲ್ಲ ಇರ್ತಾರೆ. ಅವ್ರು ಅದನ್ನೆಲ್ಲ ಗುರುತಿಸ್ಬಿಟ್ಟು ಈ ಥರ ಹೆಲ್ಪ್ ಮಾಡ್ತಿರೋದು, ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಥರ ಥಾಟ್ಸ್ ಯಾರು ಸುಮ್ಮನೆ ಎಲ್ಲರಿಗೂ ಬರೋಲ್ಲ ಸರ್. ಅಂಥ ಮೈಂಡ್ ಇರೋರ್ಗೆ ಅಷ್ಟೇ ಬರೋದು. ಯಾಕಂದರೆ ಅವ್ರು ಅಷ್ಟು ಕಷ್ಟಪಟ್ಟು ಇಷ್ಟು ಮೇಲಕ್ಕೆ ಬಂದಿದ್ದಾರೆ ಅಂದರೆ ಅವ್ರ ಥರ ಬೇರೆ ಯಾರೂ ಕಷ್ಟಪಡಬಾರ್ದು ಅನ್ನೋ ಮೆಂಟಾಲಿಟಿ ಅವ್ರಿಗಿದೆ. ಸೊ ಇದನ್ನೇ ಅವರು ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಅಂಥ ಪ್ರೋಗ್ರಾಮ್ಸ್ ಇನ್ನಷ್ಟು ಎಲ್ಲರಿಗೂ ಉಪಯೋಗ ಆಗೋ ಅಂಥ ಪ್ರೋಗ್ರಾಮ್ಸ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಅವ್ರಿಗೆ ನಾನು ಲೈಫ್ ಲಾಂಗ್ ಋಣಿಯಾಗಿರ್ತೀನಿ ಸರ್.